ಸರ್ವರಿಂದಲೂ ಆರಾಧನೆಯನ್ನು ಹೊಂದತಕ್ಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಎನ್ನುವಂಥ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 5ನೇ ಅಧ್ಯಾಯ 7-8 ವಚನಗಳು. ಪ್ರಕಟಣೆ 5ನೇ ಅಧ್ಯಾಯ 7-8 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದ ಆತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು ಇದ್ದವು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಈ ವಾಕ್ಯಗಳನ್ನು ನಮ್ಮ ಗ್ರಹಿಕೆಗೆ ತರಲಿ, ವಿವರಿಸಲಿ. ನನ್ನ ದಿವಸ ನಾವು ನೋಡಿಕೊಂಡ ಹಾಗೆ ಸರ್ವಲೋಕದಲ್ಲಿ ಅತಿ ಬಲಿಷ್ಠನಾಗಿ ಈಗ ದೇವರ ಯಜ್ಞದ ಕುರಿಮರಿಯಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. ಈತನ ಕುರಿತಾದ ಪರಲೋಕದಲ್ಲಿನ ದೃಶ್ಯವನ್ನು ನನ್ನ ಕುರಿತು ನಾವು ಧ್ಯಾನಿಸಿದ್ದೇವೆ 5-6 ವಚನಗಳಲ್ಲಿ. ಈಗ 7-8 ವಚನವನ್ನು ನಾವು ಧ್ಯಾನಿಸುವಾಗ ಕೊಯ್ಯಲ್ಪಟ್ಟ ಸ್ಥಿತಿಯಲ್ಲಿ ಅಥವಾ ಕೊಯ್ಯಲ್ಪಟ್ಟದಾಗಿ ನಿಂತಿರುವ ಈ ಯಜ್ಞದ ಕುರಿಮರಿ ಈಗ ಮುಂದಕ್ಕೆ ನಡೆದು ದೇವರ ಸಿಂಹಾಸನದ ಬಳಿಗೆ ಬಂದು ಸಿಂಹಾಸನದಲ್ಲಿ ಕುಳಿತಿರುವ ಆತನಿಂದ, ಅಂದರೆ ತಂದೆಯಾದ ದೇವರಿಂದ, ಆತನು ಆ ಸುರುಳಿಯನ್ನು, ಆತನ ದೇವರ ಬಲಗೈಯೊಳಗಿಂದ ಆ ಸುರುಳಿಯನ್ನು ತಾನು ತೆಗೆದುಕೊಳ್ತಾನೆ. ಆ ತೆಗೆದುಕೊಂಡ ಕೂಡಲೇ ಪರಲೋಕದಲ್ಲಿ ಆದಂಥ ಒಂದು ವಿಶೇಷ ಸಂಗತಿ, ಆ 4 ಜೀವಿಗಳು ಮತ್ತು 24 ಮಂದಿ ಹಿರಿಯರು ಕೂಡಲೇ ಯಜ್ಞದ ಕುರಿಮರಿಯಾದ ಆತನ ಪಾದಕ್ಕೆ ಅಡ್ಡ ಬೀಳ್ತಾರೆ. ಅಡ್ಡ ಬಿದ್ದ ಇವರಲ್ಲಿ, ಅಂದರೆ 24 ಮಂದಿ ಹಿರಿಯರ ಕೈಗಳಲ್ಲಿ ವೀಣೆಗಳು, ಅಂದರೆ ತಂತಿವಾದ್ಯಗಳು ಮತ್ತು ಚಿನ್ನದ ಧೂಪಾರತಿಗಳಿವೆ. ಆ ಚಿನ್ನದ ಧೂಪಾರತಿಗಳು ಯಾವುದೆಂಬುದಾಗಿ ಇಲ್ಲಿ ಬರೆದದೆ, ಅದು ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿರುವಂಥ ಚಿನ್ನದ ಧೂಪಾರತಿ. ಒಂದು ವಿಶೇಷವಾದ ಪರಲೋಕದ ಒಂದು ದೃಶ್ಯ ಮತ್ತು ನೋಟ, ಬಹಳ ವಿಶೇಷ ಸಂದರ್ಭ. ಕಾರಣ ಯಾರಿಗೋ ದೇವರ ಕೈಯಿಂದ ಆ ಸುರುಳಿಯನ್ನು ತೆಗೆದುಕೊಳ್ಳುವುದಕ್ಕಾಗಲಿ, ಅದನ್ನು ಮುದ್ರೆಗಳನ್ನ ಒಡೆಯುವುದಕ್ಕಾಗಲಿ, ಅದನ್ನು ಬಿಚ್ಚುವುದಕ್ಕಾಗಲಿ, ಓದುವುದಕ್ಕಾಗಲಿ ಸಾಮರ್ಥ್ಯವಿಲ್ಲ. ಆದರೆ ದೇವರ ಯಜ್ಞದ ಕುರಿಮರಿಗೆ ಮಾತ್ರ. ಆತನು ಬಂದು ಅದನ್ನು ತೆಗೆದುಕೊಂಡ ಕೂಡಲೇ ಆ ದೇವರ ಸಿಂಹಾಸನದ ಸುತ್ತಲಿರುವ ಜೀವಿಗಳು ಮತ್ತು 24 ಮಂದಿ ಹಿರಿಯರು ಆತನ ಪಾದಕ್ಕೆ ಬೀಳ್ತಾರೆ. ಹೀಗೆ ಬಿದ್ದು ಕೂಡಲೇ ಒಂದು ಹೊಸ ಹಾಡನ್ನು ಅವರು ಹಾಡ್ತಾರೆ. ಆ ಹೊಸ ಹಾಡಿನ ಕುರಿತಾಗಿ ನಾಳೆ ದಿವಸ ನಾವು ಧ್ಯಾನಿಸ್ತೇವೆ. ಇಲ್ಲಿ ನಮಗೆ ವಿಶೇಷವಾಗಿ ಗೊತ್ತಾಗಬೇಕಾದಂಥ ಸಂಗತಿ, ಇದು ದೇವರ ಅತಿ ಸಾನ್ನಿಧ್ಯವನ್ನು ತೋರಿಸುವಂಥ ದೃಶ್ಯ. ಇಲ್ಲಿ ದೇವರನ್ನ ಮಾತ್ರ ಆರಾಧಿಸುವಂಥ ಒಂದು ದೃಶ್ಯ. ಇಲ್ಲಿ ದೇವಾದಿದೇವನಾಗಿ ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ದೇವರ ಯಜ್ಞದ ಕುರಿಮರಿ ಸ್ಥಾನಿಕನಾದ ಯೋಹಾನನ್ನು ನೋಡಿದ ಕೂಡಲೇ ಆತನು ಮಹಾ ಶಬ್ದದಿಂದ ಘೋಷಿಸಿದ್ದು, ಅಗೋ ದೇವರ ಯಜ್ಞಕ್ಕೆ ನೇಮಿಸಿದ ಕುರಿಮರಿ, ಲೋಕದ ಪಾಪವನ್ನು ಹೊತ್ತು ನಿವಾರಿಸುವವನು. ಈತನು ಯಜ್ಞಾರ್ಪಿತನಾದವನು, ಲೋಕದ ಸಕಲ ಜನರ ಪಾಪಗಳನ್ನ ಹೊತ್ತು ನಿವಾರಿಸಿದವನು. ಈತನೀಗ ಪರಲೋಕದಲ್ಲಿ ದೇವರ ಸಿಂಹಾಸನದ ಎದುರು ಕೊಯ್ಯಲ್ಪಟ್ಟ ಸ್ಥಿತಿಯಲ್ಲಿದ್ದಾನೆ. ಈತನೇ ಸರ್ವಶಕ್ತಿ ಸಾಮರ್ಥ್ಯಶಾಲಿ ಉಳ್ಳಾತನು. ಈತನು ದೇವಾದಿದೇವನು. ಈತನಿಗೆ ಆ 4 ಜೀವಿಗಳು 24 ಮಂದಿ ಹಿರಿಯರು ಅಡ್ಡ ಬೀಳ್ತಾರೆ. ತಂತಿವಾದ್ಯಗಳನ್ನ ಹಿಡಿದು ಆತನನ್ನು ಸ್ತುತಿಸ್ತಾರೆ. ಜೊತೆಗೆ ದೇವಜನರೆಲ್ಲರ ಪ್ರಾರ್ಥನೆ ಎಂಬ ಧೂಪವನ್ನು ದೇವರ ಮುಂದೆ ತೋರ್ಪಡಿಸುವಂತೆ ಆ ಚಿನ್ನದ ಧೂಪಾರತಿಗಳನ್ನ ಅವರ ಕೈಗಳಲ್ಲಿ ಹಿಡಿದಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಯಜ್ಞದ ಕುರಿಮರಿಯಾದ ಯೇಸು ಕ್ರಿಸ್ತನು ಸಕಲ ಘನತೆ, ಆರಾಧನೆ, ಸ್ತುತಿ, ಸ್ತೋತ್ರ, ಜ್ಞಾನ, ಮಾನ, ಪ್ರಭಾವಗಳನ್ನು ಹೊಂದುವುದಕ್ಕೆ ಯೋಗ್ಯನು, ಅರ್ಹನು. ಆ 4 ಜೀವಿಗಳು ಮತ್ತು 24 ಮಂದಿ ಹಿರಿಯರೇ ಆತನಿಗೆ ಅಡ್ಡ ಬೀಳುವುದಾದರೆ ನಾವೆಲ್ಲರೂ ಆತನಿಗೆ ಎಷ್ಟೋ ಹೆಚ್ಚಾಗಿ ಅಡ್ಡ ಬಿದ್ದು ಆತನನ್ನು ಆರಾಧಿಸತಕ್ಕದ್ದು. ಆತನಿಗೆ ನಾವೆಷ್ಟು ಗೌರವ ಸಲ್ಲಿಸಿದ್ರೂ ಸಾಲುವುದಿಲ್ಲ. ಕಾರಣ ಆತನು ಮನುಷ್ಯರಿಗಾಗಿ ಪಟ್ಟಪಾಡು ಅಷ್ಟಿಷ್ಟ. ಕೆಟ್ಟು ಹೋಗಿರೋ ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ ಆತ್ಮಸ್ವರೂಪನಾದ ದೇವರು ರಕ್ತ ಮಾಂಸಧಾರಿಗಳಾಗಿ ಮರಣಕ್ಕೆ ಪಾತ್ರರಾದ ನಮಗಾಗಿ ಮರಣ ಅನುಭವಿಸುವುದಕ್ಕಾಗಿ ಆತನು ರಕ್ತ ಮಾಂಸಧಾರಿಯಾಗಿ ಬಂದವನು. ಪರಲೋಕದಿಂದ ದೇವರ ರಕ್ತವನ್ನು ತರುವುದಕ್ಕಾಗಿ
ದೇಹಧಾರಿಯಾಗಿ ಬಂದವನು, ಯಜ್ಞಾರ್ಪಿತನಾಗಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಂದ ಮನುಷ್ಯನ ಕೊಂಡುಕೊಂಡವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈತನು ಮಹಾ ಸಾಧಕನು, ಮಹಾ ಜಯಶಾಲಿ. ದೊರೆತನಗಳ ಅಧಿಕಾರಗಳನ್ನ ಶಿಲುಬೆಯಲ್ಲಿ ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡಿದವನು, ಶಿಲುಬೆಯಲ್ಲಿ ಅದನ್ನು ಜಯಿಸಿದವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈತನಿಗೆ ನಾವೆಲ್ಲರೂ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಎಷ್ಟೋ ಹೆಚ್ಚಾಗಿ ಗೌರವ, ಆರಾಧನೆ, ಘನತೆಯನ್ನು ಸಲ್ಲಿಸೋಣ. ದೇವರಾತ್ಮ ಇದಕ್ಕಾಗಿ ನಮ್ಮನ್ನು ವಿಶೇಷ ರೀತಿಯಲ್ಲಿ ನಮ್ಮನ್ನು ನಡೆಸಲಿ. ಪ್ರಾರ್ಥನೆ ಮಾಡೋಣ. ಯೂದ ಕುಲದ ಸಿಂಹವೇ, ಯೂದ ಕುಲದಲ್ಲಿ ಜನಿಸಿದ ಸಿಂಹವೇ, ದಾವೀದನ ಅಂಕುರದವನೇ, ಜಯಶಾಲಿಯಾದವನೇ, ಕೊಯಲ್ಪಟ್ಟದಾಗಿ ನಿಂತಿರುವ ದೇವರ ಯಜ್ಞದ ಕುರಿಮರಿಯೇ, 7 ಕೊಂಬುಗಳು, ಆ ಕೊಂಬುಗಳಲ್ಲಿ 7 ಕಣ್ಣುಗಳು ಉಳ್ಳಾತನೆ, ದೇವರ ಸಿಂಹಾಸನದ ಬಳಿಗೆ ನಡೆದು ದೇವರ ಬಲಗೈಯೊಳಗಿಂದ ಸುರುಳಿಯನ್ನು ತೆಗೆದುಕೊಂಡವನೇ, ಆ ಸುರುಳಿಗಳನ್ನು ತೆಗೆದುಕೊಳ್ಳುವುದಕ್ಕೂ ಅದನ್ನು ಬಿಚ್ಚುವುದಕ್ಕೂ ಅದನ್ನು ಓದುವುದಕ್ಕೂ ಸಾಮರ್ಥ್ಯ ಹೊಂದಿದವನು ನೀನು ಮಾತ್ರ. ನೀನು ಮಹಾನ್ ಸಾಧಕ, ಲೋಕದ ಪಾಪವನ್ನು ಹೊತ್ತು ನಿವಾರಿಸಿದವನು, ಜಗದುತ್ಪತ್ತಿಗೆ ಮೊದಲೇ ವಧಿಸಲ್ಪಟ್ಟ ದೇವರ ಯಜ್ಞದ ಕುರಿಮರಿ ನೀನು. ದೊರೆತನಗಳ ಅಧಿಕಾರಗಳನ್ನ ನಿರಾಯುಧರನ್ನಾಗಿ ಮಾಡಿ ಶಿಲುಬೆ ಮೇಲೆ ಜಯೋತ್ಸವದೊಡನೆ ಮೆರೆದಾತನು ನೀನು ಸ್ವಾಮಿ. ನೀನು ಯಜ್ಞಾರ್ಪಿತನಾಗಿ ರಕ್ತದಿಂದ ಸಕಲ ಕುಲ ಭಾಷೆ ಜನಾಂಗಗಳಿಂದ ಮನುಷ್ಯನ ದೇವರಿಗಾಗಿ ಕೊಂಡುಕೊಂಡವನು. ಇಂಥವನಾದ ನಿನ್ನನ್ನು ಕರ್ತನ ವೈಯಕ್ತಿಕವಾಗಿಯೂ ಭಕ್ತ ಜನರೆಲ್ಲರೊಂದಿಗೆ ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆ ನಿನ್ನ ಮುಂದೆ 4 ಜೀವಿಗಳು ಮತ್ತು 24 ಮಂದಿ ಹಿರಿಯರೇ ನಿನ್ನ ಪಾದಕ್ಕೆ ಬಿದ್ರಲ್ಲಪ್ಪ. ನಿನ್ನಿಂದ ವಿಮೋಚಿತರಾದ ನಾವು, ನಿನ್ನಿಂದ ರಕ್ಷಿಸಲ್ಪಟ್ಟ ನಾವು ನಿನ್ನ ಪಾದಗಳಿಗೆ ಅಡ್ಡ ಬೀಳ್ತೇವೆ. ನಮ್ಮಿಂದ ನಿನಗೆ ಅತಿಯಾದ ಗೌರವ ಸಲ್ಲಿಸಲ್ಪಡಲಿ, ಅತಿಯಾದ ಘನತೆ ಆರಾಧನೆ ಸಲ್ಲಿಸಲ್ಪಡಲಿ. ದಿನದಿಂದ ದಿನಕ್ಕೆ ನಾವು ನಿನ್ನನ್ನು ಹೆಚ್ಚೆಚ್ಚಾಗಿ ಗೌರವಿಸೋದಕ್ಕೆ ದೇವರಾತ್ಮನಾದ ಕರ್ತನ ನಮಗೆ ಸಹಾಯ ಮಾಡಲಿ. ಕರ್ತನೇ, ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಈ ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.